ಬೆಂಗಳೂರಿನ ಮುಸ್ಲಿಂ ಮೀಸಲು ಕದನ ಮತ್ತಷ್ಟು ತೀವ್ರ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟುವ ಕಾಣಿಸ್ತಾ ಇದೆ. ಇವತ್ತು ಅಧಿವೇಶನದಲ್ಲಿ ಹೋರಾಟಕ್ಕೆ ಬಿಜೆಪಿ ಸಕಲ ರೀತಿಯಾಗಿ ಸಜ್ಜಾಗಿದೆ. ಈ 4% ಮೀಸಲಾತಿಗೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ. ಇವತ್ತು ಸದನದಲ್ಲೂ ಕೂಡ ವಿಧೇಯಕ ಮಂಡನೆಗೆ ಚಿಂತನೆ ಮಾಡಲಾಗಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಧರ್ಮಾಧಾರಿತ ಮೀಸಲಾತಿ ಸರಿ ಅಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕಲಾಪದ ಆರಂಭದಲ್ಲೇ ಧ್ವನಿಯನ್ನ ಎತ್ತಲಿದೆ ಬಿಜೆಪಿ. ಈಗ ಆಲ್ರೆಡಿ ಬಿಜೆಪಿಯ ಅನೇಕ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆಗೆ ರಿಯಾಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಒಂದು ಧರ್ಮವನ್ನ ಓಲೈಕೆ ಮಾಡುವಂತ, ವೋಟ್ ಬ್ಯಾಂಕಿಗೋಸ್ಕರ ಮಾಡಿರುವಂತ ಒಂದು ರೀತಿಯಾದಂತ ಒಂದೇ ಒಂದು ಧರ್ಮಕ್ಕೆ ಸೀಮಿತವಾಗಿ ಅಥವಾ ಒಂದು ಧರ್ಮಕ್ಕೆ ಮಾತ್ರ ಹೆಚ್ಚಿನ ಅವಕಾಶವನ್ನ ಕಲ್ಪಿಸುವಂತ ಓಲೈಕೆ ಮಾಡುವಂತ ಬಜೆಟ್ ಅಂತ ಹೇಳಲಾಗಿತ್ತು. ಅದರ ಜೊತೆಗೆ ಈ ಮೀಸಲಾತಿ ವಿಚಾರವೂ ಕೂಡ ಇದು ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಅನ್ನುವಂತ ಆರೋಪವನ್ನ ಮಾಡಲಾಗಿದೆ. ಈಗಾಗ್ಲೇನೆ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಇದು ಸರಿಯಲ್ಲ, ಈ ತರದ ರಾಜಕಾರಣವನ್ನ ಯಾಕೆ ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳನ್ನ ಮಾಡಲಾಗಿದೆ. ಇವತ್ತು ವಿಶೇಷವಾಗಿ ಸದನದಲ್ಲೂ ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ಕಲಾಪದ ಆರಂಭದಲ್ಲೇ ಧ್ವನಿ ಎತ್ತಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಈ ತರದೆಲ್ಲ ತೀರಾ ಕಾಮನ್ ಅಂತ ಬಿಜೆಪಿಯ ನಾಯಕರುಗಳು ಹೇಳ್ತಾ ಇದ್ರು. ನೀವು ಕೇವಲ ಒಂದು ಧರ್ಮದ ಬಗ್ಗೆ ಯಾಕೆ ಫೋಕಸ್ ಮಾಡ್ತೀರಾ ಅನ್ನೋದು ಬಿಜೆಪಿಗರ ಪ್ರಶ್ನೆ ಆಗಿದೆ. ಇದನ್ನ ಓಲೈಕೆ ರಾಜಕಾರಣ ಅಂತ ಹೇಳದೆ ಇನ್ನೇನಂತ ಕೇಳಬೇಕು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ನೋಡಿ, ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಸಹಜವಾಗಿಯೇ ಸಮರ್ಥಿಸ್ಕೊಳ್ತಾ ಇದ್ದಾರೆ. ನಾವು ಹಿಂದುಳಿದ ವರ್ಗ ಅಂದಿದ ತಕ್ಷಣ ನೀವು ಯಾಕೆ ಕೇವಲ ಮುಸ್ಲಿಂ ಅಂತ ಅನ್ಕೊಳ್ತೀರಾ? ಇದರಲ್ಲಿ ಬೇರೆ ಬೇರೆ ಧರ್ಮಗಳು ಬರುತ್ತೆ, ಕ್ರೈಸ್ತ ಬರುತ್ತೆ, ಜೈನ ಬರುತ್ತೆ. ಸೊ ಹೀಗಿರ್ಬೇಕಾದ್ರೆ ನೀವು ಕೇವಲ ಯಾಕೆ ಮುಸ್ಲಿಂ ಅಂತ ಅನ್ಕೊಳ್ತೀರಾ ಅಂತ ಕಾಂಗ್ರೆಸ್ನವ್ರು ಸಮರ್ಥನೆ ಮಾಡ್ಕೊಂಡಿದ್ದು ಇದೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿದ್ದು ಇದೆ. ಆದರೆ ಈ ಗುತ್ತಿಗೆ ವಿಚಾರದಲ್ಲಿ ಮೀಸಲಾತಿ ಅನ್ನೋದಿದೆಯಲ್ಲ, ಇದರ ಅವಶ್ಯಕತೆ ಇತ್ತಾ ಅನ್ನೋದು ಬಿಜೆಪಿಗರ ಪ್ರಶ್ನೆ. ಯಾಕೆ ಓಲೈಕೆ ಮಾಡ್ತೀರಾ? ಯಾಕೆ ಬೇಕಾಗಿತ್ತು? ಇದು ಸರಿ ಇದೆಯಾ? ಇದು ಪ್ರಶ್ನೆಯನ್ನ ಮಾಡಲಾಗಿದೆ. 4% ಮೀಸಲಾತಿಗೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಏನೋ ಸಿಕ್ಕಿದೆ.